ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಇನ್ನೇನು ಮಕ್ಕಳಿಗೆ ಪರೀಕ್ಷೆಗಳು ಶುರುವಾಗಲಿವೆ. ಈಗಾಗಲೇ ವಿದ್ಯಾರ್ಥಿಗಳು ಗಂಭೀರವಾಗಿ ಓದಲು ಶುರು ಮಾಡಿರ್ತಾರೆ. ಆದರೆ ಹಲವರ ದೂರೆಂದರೆ ಎಷ್ಟೇ ಓದಿದ್ರೂ ನೆನಪಿನಲ್ಲೇ ಉಳಿಯೋದಿಲ್ಲ ಅನ್ನೋದು. ಆದರೆ ಹೀಗೇಕೆ? ಓದಿದ್ದು ಮರೆತು ಹೋಗಲು ಕಾರಣ ಏನು? ಓದಿದ್ದೆಲ್ಲ ನೆನಪಿನಲ್ಲಿ ಉಳಿಯೋದಕ್ಕೆ ಏನು ಮಾಡಬೇಕು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಪರೀಕ್ಷೆ ಹತ್ರ ಬರ್ತಾ ಇದೆ. ಹೀಗಾಗಿ ಹೆತ್ತವರಿಗೆ ಮಕ್ಕಳನ್ನ ಓದಿಸೋದು ದೊಡ್ಡ ಸವಾಲು. ಕೆಲವೊಮ್ಮೆ ಮಕ್ಕಳು ಕಷ್ಟಪಟ್ಟು ಓದಿದ್ರೂ ನೆನಪಿನಲ್ಲಿ ಉಳಿಯುವುದಿಲ್ಲ. ಕೆಲವು ಪೋಷಕರು ಈ ಬಗ್ಗೆ ಮಾತಾಡುವುದನ್ನ ನೀವು ಕೇಳಿರಬಹುದು. ನನ್ನ ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಇದೆ, ಶ್ರಮಪಟ್ಟು ಓದ್ತಾರೆ, ಆದ್ರೆ ಪರೀಕ್ಷೆಯಲ್ಲಿ ಓದದ್ದು ನೆನಪಿಲ್ಲದೆ ಕಡಿಮೆ ಅಂಕಗಳನ್ನ ಪಡೆದು ಬೇಸರ ಮಾಡಿಕೊಳ್ತಾರೆ. ಟ್ಯೂಷನ್ಗೆ ಹೋಗ್ತಾರೆ, ಆದ್ರೂ ಪ್ರಯೋಜನವಾಗ್ತಿಲ್ಲ ಅಂತ ದುಃಖ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗುವುದಕ್ಕೆ ಕೆಲವು ಉಪಾಯ ಮಾಡಬೇಕಾಗತ್ತೆ. ನೆನಪಿನ ಶಕ್ತಿಯನ್ನ ನಿಸ್ಸಂಶಯವಾಗಿ ಹೆಚ್ಚಿಸಿಕೊಳ್ಳಬಹುದು. ಮಕ್ಕಳು ಇನ್ನೂ ಚಿಕ್ಕ ವಯಸ್ಸಿನವರಾದ್ದರಿಂದ ಅವರ ಮೆದುಳು ಸಹ ಬೆಳೀತಾ ಇರತ್ತೆ. ಆದ್ದರಿಂದ ಖಂಡಿತವಾಗಿ ನೆನಪಿನ ಶಕ್ತಿಯನ್ನ ಹೆಚ್ಚಿಸಲು ಸಾಧ್ಯ ಇದೆ. ಮೊದಲು ನೆನಪಿನ ಶಕ್ತಿ ಕುಂದೋದಕ್ಕೆ ಕಾರಣಗಳನ್ನ ತಿಳಿದುಕೊಳ್ಳೋಣ. ಪರೀಕ್ಷೆಯ ಒತ್ತಡ, ಭಯ, ಆತಂಕದಿಂದ ಕೆಲವು ಸಲ ಓದಿರುವುದನ್ನ ಮರೆಯುವ ಸಾಧ್ಯತೆ ಇರತ್ತೆ. ಮಕ್ಕಳು ಪರೀಕ್ಷೆಯ ಸಮಯದಲ್ಲಿ ಬ್ಲ್ಯಾಂಕ್ ಔಟ್ ಆಗಬಹುದು. ಅತಿಯಾದ ಡಿಸ್ಟ್ರಾಕ್ಷನ್ಗಳಿಂದ ಅಂದ್ರೆ ಮೊಬೈಲ್, ಟಿವಿ, ಗೇಮ್ಸ್ ಇತ್ಯಾದಿಗಳಿಂದ ಸರಿಯಾಗಿ ಓದಿದ್ದು ನೆನಪಿನಲ್ಲಿ ಉಳಿಯುವುದಿಲ್ಲ. ಕಲಿಕೆಯ ಮೇಲೆ ಗಮನಕ್ಕಿಂತಲೂ ಫಲಿತಾಂಶದ ಕುರಿತು ಹೆಚ್ಚು ಆಲೋಚಿಸಿದಾಗ ಮಾನಸಿಕ ಒತ್ತಡ ಹೆಚ್ಚಾಗಿ ಮರೆಯುವ ಸಂಭವ ಇರುತ್ತೆ. ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳದೆ ಬಾಯಿಪಾಠ ಮಾಡಿದಾಗ ಓದಿದ್ದನ್ನ ಸಾಕಷ್ಟು ಅಭ್ಯಾಸ ಮಾಡದೆ ಆತ್ಮವಿಶ್ವಾಸದ ಕೊರತೆಯಿಂದಲೂ ಕೂಡ ನೆನಪಿನ ಶಕ್ತಿ ಕುಂದುತ್ತೆ. ಹಾಗೆಯೇ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಮತ್ತು ಪರೀಕ್ಷೆಯ ವೇಳೆಯಲ್ಲಿ ನಿದ್ರಾಹೀನತೆಯಿಂದಲೂ ಕೂಡ ಮರೆಯುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಅನೇಕ ಕಾರಣಗಳಿಂದ ನೆನಪಿನ ಶಕ್ತಿ ಕುಂದೋದುಂಟು. ಹೀಗಾಗಿ ಮಕ್ಕಳಲ್ಲಿ ಪರೀಕ್ಷೆಯ ಭಯ ಮತ್ತು ಆತಂಕ ನಿರ್ಮೂಲನೆಯಾಗಬೇಕು. ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಬೇಕು. ಕಲಿಕೆಯ ಮೇಲೆ ಆಳವಾದ ಒಡನಾಟ ಇರಬೇಕು. ಫಲಿತಾಂಶದ ಕುರಿತು ಹೆಚ್ಚು ಆಲೋಚಿಸಬಾರದು. ಕಠಿಣವಾದ ವಿಷಯಗಳನ್ನ ಪಠ್ಯ ಪುಸ್ತಕದ ಜೊತೆಗೆ ಸಂಬಂಧಪಟ್ಟ ಪಿಕ್ಚರ್ಸ್, ಯೂಟ್ಯೂಬ್ ವಿಡಿಯೋಗಳನ್ನ ಕೂಡ ವೀಕ್ಷಿಸಿ ಕಲಿಯಿರಿ. ಇದರಿಂದ ಹೆಚ್ಚಿನ ಮತ್ತು ಸ್ಪಷ್ಟ ಮಾಹಿತಿ ಲಭ್ಯವಾಗುತ್ತೆ. ಪೌಷ್ಟಿಕ ಆಹಾರ, ಸಾಕಷ್ಟು ನಿದ್ರೆ, ಲಘು ದೈಹಿಕ ವ್ಯಾಯಾಮ ಚಟುವಟಿಕೆ ಅತ್ಯಗತ್ಯ. ಕಠಿಣ ಮತ್ತು ದೀರ್ಘ ವಿಷಯಗಳನ್ನ ಚಿಕ್ಕದಾದ, ಹೆಚ್ಚು ನಿರ್ವಹಿಸಬಹುದಾದ, ನೆನಪಿಡಲು ಸುಲಭವಾದ ತುಣುಕುಗಳಾಗಿ ಪಾಯಿಂಟ್ಸ್ ಮಾಡಿ ಓದಿ. ಓದಿದ ವಿಷಯವನ್ನ ಕಲಿಸುವುದು. ನಿಮ್ಮ ಮಗು ನಿಮಗೆ ಅಥವಾ ಸ್ನೇಹಿತರಿಗೆ ವಿಷಯವನ್ನ ಕಲಿಸಲಿ. ಬೇರೆಯವರಿಗೆ ಏನನ್ನಾದ್ರೂ ವಿವರಿಸುವುದು ಇನ್ನೂ ಆಳವಾಗಿ ವಿಷಯದ ಒಳಗೆ ಇಳಿಯುವುದಕ್ಕೆ ಸ್ಮರಣೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. ನಮ್ಮ ಮೆದುಳು ಮಾದರಿಗಳನ್ನ ನೆನಪಿಟ್ಟುಕೊಳ್ಳುವುದಕ್ಕೆ ತಂತಿ ಹಾಕಲಾಗಿದೆ. ಆದ್ದರಿಂದ ಮಾಹಿತಿಯನ್ನ ನುಡಿಗಟ್ಟು ಅಥವಾ ಪ್ರಾಸ ಅಥವಾ ಪುಟ್ಟ ಕಥೆಗಳನ್ನಾಗಿ ಪರಿವರ್ತಿಸುವುದರಿಂದ ಅದನ್ನ ನೆನಪಿನಲ್ಲಿಟ್ಟುಕೊಳ್ಳುವುದು ಸುಲಭವಾಗುತ್ತೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಉತ್ತರಿಸಿ. ಪೋಷಕರು ಪದೇ ಪದೇ ತಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಎಂದು ಹೇಳೋದನ್ನ ಆದಷ್ಟು ತಡಿಬೇಕು. ಮಕ್ಕಳ ಮೆದುಳು ಮತ್ತು ಮನಸ್ಸು ಈ ಹೇಳಿಕೆಯನ್ನ ಗ್ರಹಿಸಿ ಸಾಬೀತುಪಡಿಸುತ್ತೆ. ಬದಲಿಗೆ ಅವರನ್ನ ಪ್ರೇರೇಪಿಸಿ ಓದಿಗೆ ಹುರಿದುಂಬಿಸಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.